No. You'll have to arrive early. Making videos ella ivattindane cover agbeku. So please be here before 4. Yeah. Before 4, yes. Yeah. Hi Miraji. ಬನ್ನಿ ಜೇಂಡೆ. ಇದೇನು ನನಗೋಸ್ಕರ ವೆಲ್ಕಮ್ ಅಂತೆಲ್ಲ ಬರ್ಸ್ಬಿಟ್ಟಿದ್ದೀರಾ? ಆಫ್ ಕೋರ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ನಿಮ್ಗೋಸ್ಕರನೇ. ಬನ್ನಿ, ವೆಲ್ಕಮ್. ಜೇಂಡೆ ಸರ್ ಹೀಗೆಲ್ಲ ಲೈಟ್ ಆಗಿ ಮಾತಾಡದೆ ಅದೆಷ್ಟು ದಿವಸ ಆಗಿತ್ತೋ ಏನೋ. ದಟ್ಸ್ ಟ್ರೂ. ನಮ್ ಜೇಂಡೆ ಸರ್ ಇತ್ತೀಚೆಗೆ ನಮ್ ಜೊತೆ ಎಲ್ಲ ಮಾತಾಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಯಮುನಾ ಮ್ಯಾಮ್? ಹಾಗೇನಿಲ್ಲ ಮಿರಾಜಿ, ಈಗಲೂ ನಿಮ್ಮನ್ನ ಮಾತಾಡ್ಸೋಣ ಅಂತಾನೆ ಬಂದೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಅರೇಂಜ್ಮೆಂಟ್ಸು ಆಗ್ತಾ ಇದೆ. ಏನೇ ಹೇಳಿ, ನಿಮಗ್ ನೀವೇ ಸಾಟಿ. ಇದು ಯಾಕೋ ಸ್ವಲ್ಪ ಅತಿ ಆಯ್ತು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಚಚೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮದುವೆ ತಯಾರಿ ಬಗ್ಗೆ ಪ್ರೆಸೆಂಟೇಶನ್ ಕೊಡೋಕೆ ಇಷ್ಟೆಲ್ಲ ಪ್ರಿಪರೇಷನ್ ಆಗ್ತಾ ಇದೆಯಲ್ಲ, ಇನ್ನು ಮದುವೆ ಹೇಗಿರ್ಬೋದು? ವೇಟ್ ಅಂಡ್ ವಾಚ್ ಜೇಂಡೆ. ನಮ್ಮ ಆರ್ಯ ಸರ್ಗೋಸ್ಕರ ನಾನು ಏನ್ ಮಾಡಿದ್ರು ಕಮ್ಮಿನೇ. ಹೆಣ್ಣಿನ ಮನೆಯವರು ಆರ್ಯ ಸರ್ಗಿಂತ ಸ್ಟೇಟಸ್ ಅಲ್ಲಿ ಎಷ್ಟೇ ಕಡಿಮೆ ಇದ್ರು ಅವರು ವರ್ಧನ್ ಫ್ಯಾಮಿಲಿಗೆ ಬೀಗ್ರೆ ಆಗ್ಬೇಕಲ್ವಾ? ಸೊ ಈ ಮಟ್ಟಿಗಿನ ವೆಲ್ಕಮ್ ಬೇಕೇ ಬೇಕು. ಬಟ್ ಒಂದ್ ವಿಷಯದಲ್ಲಿ ಸ್ವಲ್ಪ ಬೇಜಾರಿದೆ ಜೇಂಡೆ. ಯಾವುದ್ರ ಬಗ್ಗೆ? ಈ ವೆಲ್ಕಮ್ ನನಗೋಸ್ಕರ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆನಾ? ನೋ, ನಾಟ್ ದಟ್. ಈ ಸಾಮಾನ್ಯ ವಟಾರ ಜನಕ್ಕೋಸ್ಕರ ನಮ್ ಆರ್ಯ ಸರ್ ಭಂಡಾರೀಸ್ ಅಂತ ಬಿಲಿಯನರ್ಸ್ ಜೊತೆ ಡಿನ್ನರ್ ಮೀಟಿಂಗ್ ಅನ್ನೇ ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ದಾರೆ. ಇನ್ ಮುಂದೆ ನಾನು ಇಂಥದನ್ನೆಲ್ಲ ಎಷ್ಟು ನೋಡ್ಬೇಕೋ ಏನೋ ಅಂತ ಭಯ ಆಗ್ತಿದೆ ನನಗೆ. ಎನಿವೇಸ್, ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್. ಕೌಂಟ್ ಡೌನ್ ಸ್ಟಾರ್ಟ್ಸ್ ಫ್ರಮ್ ಟುಡೇ ಜೇಂಡೆ. ಇದು ಡೇ 1 ಆಫ್ ಪ್ರೀ ವೆಡ್ಡಿಂಗ್ ಪ್ರಿಪರೇಷನ್ಸ್. ನೀವು ಆ ಕಡೆ ಈ ಕಡೆ ಎಲ್ಲ ಓಡಾಡುವಾಗ ಸ್ವಲ್ಪ ಹುಷಾರು. ಎಲ್ಲಾ ಕಡೆ ಕ್ಯಾಮ್ರಾಸ್ ಇದೆ. ನಿಮ್ಮಷ್ಟು ಕ್ಯಾಮ್ರಾಗಳಿಗೂ ನನ್ನ 2 ಕಣ್ಣು ಸಾಕು. ಸುತ್ತಮುತ್ತ ಯಾರು ನಡೀತಿದ್ದಾರೆ, ಏನ್ ನಡೀತಿದೆ ಅನ್ನೋದು ನಿಮ್ಮ ಕ್ಯಾಮ್ರಾಗಳಿಗಿಂತ ನನಗೆ ಚೆನ್ನಾಗುತ್ತೆ ಮಿರಾಜ್. Anyways, so guys, thank you so much. This is really great. In fact, ಇದೆಲ್ಲ ನಿಮ್ ಕೆಲಸ ಅಲ್ಲ ಅಂದ್ರೂ ಆರ್ಯ ಸರ್ಗೋಸ್ಕರ ನೀವೆಲ್ಲರೂ ಕೂಡ ಕೈ ಜೋಡಿಸ್ತಿರೋದು ತುಂಬಾನೇ ಖುಷಿ ಆಗ್ತಿದೆ. This is a really great job. Thank you. ಆರ್ಯ ಸರ್ ಮದ್ವೆ ನಮ್ಗೆಲ್ಲ ಸ್ಪೆಷಲ್ ಅಲ್ವಾ ಮ್ಯಾಮ್? ಅವ್ರ ಎಂಗೇಜ್ಮೆಂಟ್ಗಂತೂ ಬರಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಆಫೀಸಲ್ಲಾದ್ರೂ ಅವ್ರಿಗೆ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡೋಣ. ಯಾಕೆ ಅಂದ್ರೆ ಆರ್ಯ ಸರ್ ಮತ್ತೆ ಅವನು ನಮಗೆ ಸ್ಪೆಷಲ್. ಹಲೋ, ಆರ್ಯವರ್ಧನ್ ಹಿಯರ್. ಸರ್, ಇದೇನಿದು ಹೊಸದಾಗಿ? ಈ ಅನು ಹತ್ರ ಆರ್ಯವರ್ಧನ್ ಅವ್ರ ನಂಬರ್ ಇದೆ. ಅನು ಹತ್ರ ಇದೆ, ಆದರೆ ಮಿಸಸ್ ಆರ್ಯವರ್ಧನ್ ಅವ್ರ ಹತ್ರ ಇದೆಯೋ ಇಲ್ವೋ ಅಂತ ಹೇಳಿದೆ ಅಷ್ಟೇ. ಸರ್, ನಮ್ಮ ಹುಡುಗಿ ಈಗ ನಾಚ್ಕೋತಿದ್ದಾಳೆ, ಹೌದಾ? ಸರ್, ಆಡ್ಕೋಬೇಡಿ. ತುಂಬಾ ಖುಷಿ ಆಗ್ತಿದೆ. ಆಡ್ಕೊಳ್ದೆ ಇನ್ನೇನು ಮಾಡ್ಲಿ? ಖುಷಿ ಆದ್ರೆ ಆಡ್ಕೋತೀರಾ? ನಾವಿಬ್ರು ಮದುವೆ ಆಗ್ತಿರೋದನ್ನ ನೆನೆಸ್ಕೊಂಡು ಖುಷಿಯಿಂದ ನನ್ನ ಕೈ ಕಾಲೇ ಆಡ್ತಿಲ್ಲ. ನಾನು ಇದನ್ನ ಎಷ್ಟೋ ಸಲ ನೆನ್ಪು ಮಾಡ್ಕೊಂಡು ಒಬ್ಬೊಬ್ಳೆ ನಗ್ತಾ ಇರ್ತೀನಿ ಸರ್. ಒಬ್ಬೊಬ್ಳೇನಾ? ನಾನು ಹಾಕಿದ್ದೀನಿ. ಮತ್ತೆ ನಿಶ್ಚಿತಾರ್ಥ ಆಗಿದ್ದು ನಿನಗೆ ನಾನು ನೆನಪೇ ಇಲ್ಲ ಅಂತ ಅನ್ಸುತ್ತೆ. ಅದ್ ಹೇಗ್ ಸರ್ ನೆನ್ಪಿಲ್ಲ ಅಂತೀರಾ? ನೀವೆಲ್ಲೋ ಮೀಟಿಂಗ್ ಅಲ್ಲಿರೋದು, ನಾನ್ ಕಾಲ್ ಮಾಡೋದು, ಯಾಕೆ ಸುಮ್ನೆ? ಎಷ್ಟೇ ಆದ್ರೂ ಇದು ನಿಮ್ ಕೆಲ್ಸದ ಸಮಯ ಅಲ್ವಾ? ಏನೋ ನಮ್ಮ ಹುಡುಗಿ ಜೊತೆ ಲಂಚ್ ಬ್ರೇಕಲ್ಲಿ 4 ಮಾತಾಡೋಣ ಅಂತಂದ್ರೆ. 4 ಮಾತು ಯಾಕೆ ಸರ್? ಸಿಕ್ಕಿದಾಗ 4 ಗಂಟೆನೆ ಮಾತಾಡ್ಬೋದು.
ಅದು ಸರಿನೇ, ಆದರೆ ಅಲ್ಲಿವರೆಗೂ ಮನಸ್ಸು ತಡಿಬೇಕಲ್ಲ. ಹೃದಯ ಲಬ್ಡಬ್ ಅನ್ನೋದು ಹೋಗಿ ನಿನ್ನ ಹೆಸರೇ ಕೂಗ್ತಿದೆ. ಕ್ಲೀಶೇನೆ, ಬಟ್ ನಂಗೆ ಇಷ್ಟ ಆಯ್ತು. ಇನ್ನೊಂದು ವಿಷಯ, ನಮ್ಮ ಮದುವೆ ತಯಾರಿ ಎಲ್ಲ ಮೀರಾನೇ ಮಾಡ್ತಿದ್ದಾಳೆ. ನೀನು ಅವಳಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡು. ಶಿಲ್ ಫೀಲ್ ಹ್ಯಾಪಿ. ಹಾ ಸರ್, ಮೀರಾ ಮ್ಯಾಮ್ ನಮಗೋಸ್ಕರ ತುಂಬಾ ಕೆಲಸ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನೀನು ನನ್ನ ಹೆಂಡತಿ ಆಗ್ತೀಯ. ನೀವು ಪದೇ ಪದೇ ಇದನ್ನೇ ಹೇಳ್ತಿದ್ರೆ ನನ್ಗೆ ಕನ್ಸೋ ನನ್ಸೋ ಅಂತ ಡೌಟ್ ಶುರು ಆಗತ್ತೆ ಸರ್. ಕನ್ಸಲ್ಲೇ ಬದುಕ್ತಿದೀನಿ ಅಂತ ಅನಿಸ್ತಾ ಇದೆ. ಹೌದಾ? ಹಾಗಾದ್ರೆ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು. ಈಗ ನಿನ್ನ ಎಡಗೈಯಿಂದ ಬಲಗೈಗೆ ಜೋರಾಗಿ ಚೂಟು. ಅರೆ, ನಿಜವಾಗ್ಲೂ ಚೂಟ್ಕೊಂಡ? ನೀವ್ ಹೇಳಿದ್ದನ್ನ ನಾನು ಹಾಗೆ ಮಾಡ್ತೀನಿ. ನನ್ನ ಮುದ್ದು. ಅನು, ಏನಾಯ್ತು? ಯಾಕೆ ಅನ್ಕೋಕೊಂಡೆ? ಏನಿಲ್ಲ ಅಮ್ಮ. ಸರಿ ಸರ್, ಅಮ್ಮ ಕರೀತಿದ್ದಾರೆ, ನಾನು ಆಮೇಲೆ ಮಾಡ್ತೇನೆ. ಓಕೆ, ಸಿಗು. ಸೊ ಗೈಸ್, ಇಟ್ಸ್ ಟೈಮ್. ಇನ್ನೇನ್ ಆರ್ಯ ಸರ್ ಚೇಂಬರ್ ಕಡೆಯಿಂದ ಇಲ್ಲಿಗೆ ಬರ್ತಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಎಲ್ಲರೂ ರೆಡಿ ಅಲ್ವಾ? ಕಂಗ್ರ್ಯಾಚುಲೇಷನ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಥ್ಯಾಂಕ್ಸ್. ಆದರೆ ಇಂಥ ಸ್ವಾಗತ ಮಾಡಬೇಕಾಗಿರೋದು ನನಗಲ್ಲ. ಇನ್ನೇನು ಅನು ಮನೆಯವರು ಬಂದ್ಬಿಡ್ತಾರೆ. ಇಷ್ಟೇ ಪ್ರೀತಿಯಿಂದ ಅವರನ್ನು ಸ್ವಾಗತಿಸೋಣ. ಸಾರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ಮೇಲೆ ಅವರು ಒಂಟಿಯಾಗಿ ನೋಡಬಾರದು, ಅವ್ರ ಜೊತೆ ಅನು ಮೇಡಮ್ ಬರ್ತಾ ಇದ್ದಾರೆ, ಅವ್ರನ್ನ ಜೋಡಿಯಾಗಿ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನ ಕಾಲು ಎಳಿತಿದ್ದೀರಾ? ಎತ್ತರದಲ್ಲಿರೋರ್ ಕಾಲ್ ಮಾತ್ರ ಸಿಗೋದಲ್ವಾ ಸರ್? ಆದರೆ ನಮ್ಮ ಆಫೀಸಲ್ಲಿ ಯಾರೂ ಎತ್ತರದಲ್ಲೂ ಇಲ್ಲ, ಯಾರೂ ಕೆಳಗೂ ಇಲ್ಲ. ಇದು ಗೊತ್ತಿದೆ ಅಲ್ಲ ಶಾಂಭವ್ರೆ? ಎಷ್ಟೊತ್ತಿಗೆ ಬರ್ತಾರೆ ಸರ್? ಇನ್ನೇನು ಬರಬೇಕಾಗಿತ್ತು. ಜೇಂಡೆ, ಈ ಅನು ಯಾವಾಗ ತಾನೇ ಹೇಳಿದ ಟೈಮ್ ಕರೆಕ್ಟಾಗಿ ಬಂದಿದ್ದಾಳೆ ಹೇಳಿ? ನೆವರ್. ಅಲ್ಲ, ಇಷ್ಟು ವರ್ಷ ನಮ್ಮ ಆರ್ಯ ಸರ್ ಪ್ರತಿಯೊಂದು ವಿಷಯದಲ್ಲೂ ಎಷ್ಟು ಪಂಕ್ಚುಯಲ್ ಅಂತ ಅನ್ಸ್ಕೊಂಡಿದ್ರು. ಆದರೆ ಈಗ ಇನ್ ಮುಂದೆ ಎಲ್ಲ ಅವ್ರ ರೆಪ್ಯುಟೇಷನ್ನ ಕಳ್ಕೋತಾರೋ ಅಂತ ಐ ಫೀಲಿಂಗ್ ಸ್ಕೇರ್ಡ್. ಅನು ಬಂದ್ಲು. ಬನ್ನಿ. ಸುಬ್ಬು ಸರ್, ನೀವೆಲ್ಲ ಸ್ವಲ್ಪ ಈ ಕಡೆ ಬರ್ತೀರಾ? ಪ್ಲೀಸ್ ಡೋಂಟ್ ಮೈಂಡ್. ಅದು ಆರ್ಯ ಸರ್ ಅನ್ನೋದು ಒಂದು ಸಪ್ರೇಟ್ ಶಾರ್ಟ್ ತಗೋತೀವಿ. ವೆಡ್ಡಿಂಗ್ ಮೇಕಿಂಗ್ ವಿಡಿಯೋಸ್ ಅಲ್ಲಿ ಈ ಎಲ್ಲ ಶಾರ್ಟ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನೀವು ಸ್ವಲ್ಪ ಈ ಕಡೆ ಬಂದ್ರೆ. ಮೀರಾ, ನಮ್ಮಿಬ್ರದ್ದೇ ಯಾಕೆ, ಎಲ್ಲರೂ ಇರಲಿ. ಮತ್ತೆ ಕೋರಿಯೋಗ್ರಾಫ್ ಮಾಡೋದು ಬೇಡ. ಲೆಟ್ ಇಟ್ ಬಿ ಅ ಕ್ಯಾಂಡಿಡ್ ಒನ್. ಓಕೆ, ಶೋರ್ ಸರ್. ಸರ್, ಮೀರಾ ಮೇಡಮ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಸರ್. ಗಂಡು ಹೆಣ್ಣು ಇಬ್ಬರೇ ನಡ್ಕೊಂಡು ಬರ್ತಾ ಇರೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅದೇ ಇರಲಿ.
ಪ್ಲೀಸ್ ದಿಸ್ ವೇ ಪ್ಲೀಸ್. ಹರ್ಷ, ಮೀರಾ ಏನೇನ್ ಹೇಳ್ತಾಳೋ ಎಲ್ಲ ಆಪ್ಷನ್ಸ್ ಮೊದಲು ಕೇಳಿಸ್ಕೊಳ್ಳೋಣ. ಪ್ರೆಸೆಂಟೇಷನ್ ಸಮಯದಲ್ಲಿ ಯಾವುದೇ ಒಪಿನಿಯನ್ ಬರೋದು ಬೇಡ. ಹೇಗಿದ್ರು ಡಿಸಿಷನ್ಸ್ ಕೊನೆಗೆ ನಾವೇ ಮಾಡೋದಲ್ವಾ? ಯಾ ಓಕೆ ಮ್ಯಾಮ್. ಮೋಮಿನ್ ಲಾ, ನೀವ್ ಏನೇ ಹೇಳದಿದ್ರು ಡೈರೆಕ್ಟ್ ಆಗಿ ನನ್ಗೆ ಹೇಳಿ. ಅಂದ್ರೆ ಹರ್ಷನ್ ಹೇಳೋ ತರ ಎಲ್ಲ ನನಗೆ ಹೇಳ್ಬೇಡಿ. ಮೆಸೇಜ್ ನ ನನ್ಗೆ ಡೈರೆಕ್ಟ್ ಆಗಿ ಕನ್ವೆ ಮಾಡಿ. ಮಾನ್ಸಿ, ನಾನು ಜನರಲ್ ಆಗೇ ಹೇಳ್ದೆ. ನೀನ್ ಯಾಕೆ ಹೀಗೆ ಅರ್ಥ ಮಾಡ್ಕೋತೀಯಾ? ಅವ್ರು ಬಂದ್ರು ಅನ್ಸುತ್ತೆ. ಹಾ, ವೆಲ್ಕಮ್ ಪುಷ್ಪ ಅವರೇ, ಪ್ಲೀಸ್ ಕಮ್. ಸುಬ್ಬ ಅವರೇ ವೆಲ್ಕಮ್. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಸುಬ್ಬು ಅವರೇ. ನಮಸ್ತೆ. ಯಾ ನಮಸ್ತೆ ಮಾ. ಸುಬ್ಬು ಅವರೇ ಬನ್ನಿ, ನಿಮ್ ಸೀಟ್ ಅಲ್ಲಿ ನೋಡಿ. ಸರಿ ಸರ್. ಪುಷ್ಪ ಅವರೇ ನೀವು ಪಕ್ಕದಲ್ಲಿ. ಚೇರ್ಗೆಲ್ಲ ಹೆಸರಾಕ್ಬಿಟ್ಟಿದ್ದೀರಾ? ಅಕ್ಕ, ಸಿನಿಮಾಗಳಲ್ಲಿ ಅವಾರ್ಡ್ ಕೊಡುವಾಗ ಹಾಕ್ತಾರಲ್ಲ ಹಂಗಾಕಿದ್ದಾರೆ. ನನ್ ಚೇರು. ಐ ಆಮ್ ಸೋ ಸಾರಿ. ಅದು ನೀವಿಲ್ಲಿಗೆ ಬರ್ತಿದ್ದೀರಾ ಅನ್ನೋ ಯಾವ ಇನ್ಫಾರ್ಮೇಶನ್ ನಮ್ಗಿರ್ಲಿಲ್ಲ. ಅದಕ್ಕೆ ನಿಮ್ ಹೆಸರು ಇನ್ಕ್ಲೂಡ್ ಆಗಿಲ್ಲ. ಬಟ್ ನಥಿಂಗ್ ಟು ವರಿ. ಯು ಕ್ಯಾನ್ ಸಿಟ್ ಹಿಯರ್. ಪ್ಲೀಸ್ ಕಮ್ ಪ್ಲೀಸ್. ಹಾ. ಅಮ್ಮ, ಹರ್ಷ ಸರ್, ಮಾನ್ಸಿ ಮ್ಯಾಮ್, ನೀವು ಎಲ್ಲ ಕೂತ್ಕೊಳ್ಳಿ. ಅನು ಪ್ಲೀಸ್. ಅದು ಆರ್ಯ ಸರ್ ಇನ್ನೂ ಬಂದಿಲ್ಲ. ಯಾ, ಹಿಲ್ ಬಿ ಹಿಯರ್ ಇನ್ ನೋ ಟೈಮ್. ಅಲ್ಲಿವರೆಗೂ ಕೂತಿರ್ಬೋದಲ್ಲ. ಏನಾನು? ಸಾರಿ ಅತ್ತಿಗೆ, ದಾದಾ ಬರ್ದೆ ನೀನ್ ಕೂರೋದೇ ಅಲ್ವಾ? ನಮ್ ಹುಡುಗಿನೇ ಹಾಗೆ. ನಮ್ ಪುಷ್ಪಕ್ಕ ಅಷ್ಟು ಸಭ್ಯತೆಯಿಂದ ಬೆಳೆಸಿದಾಳೆ. ಮಿರಾಜಿ, ಆರ್ಯ ಸರ್ ಬಂದು. ಹಲೋ. ಹಲೋ. ಹಾಯ್. ನಮಸ್ತೆ. ನಮಸ್ತೆ. ಸುಬ್ಬವ್ರೆ, ಪುಷ್ಪ ಅವರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲು ನಿನ್ ಹುಡುಗಿನ ಕೂರಕ್ ಹೇಳಪ್ಪ. ನೀನ್ ಬರ್ದೆ Please. Welcome everybody. And once again,
a special welcome to Arya sir and Anu. ಯೂಶಲಿ ನಮ್ಮ ವರ್ಧನ್ ಕಂಪನಿಯಲ್ಲಿ ಯಾವುದೇ ಇವೆಂಟ್ ಮಾಡಿದ್ರು ಅಥವಾ ಯಾವುದೇ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರು ಹೀಗೆ ಎಲ್ರೂ ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಪಿನಿಯನ್ ಕಲೆಕ್ಟ್ ಮಾಡಿ ಒಂದು ಕನ್ಕ್ಲೂಸಿವ್ ಡಿಸಿಷನ್ ಬರ್ತೀವಿ. ಬಿಸ್ನೆಸ್ ವಿಚಾರದಲ್ಲೇ ನಾವೆಲ್ಲರೂ ಇಷ್ಟೊಂದು ಕಾಳಜಿ ವಹಿಸುವಾಗ ಇದು ನಮ್ಮ ಬಾಸ್ ದ ಒನ್ ಅಂಡ್ ಓನ್ಲಿ ಆರ್ಯವರ್ಧನ್ ಅವರ ಮದುವೆ. ಇದರಲ್ಲಿ ನಾವೆಲ್ಲ ಎಷ್ಟು ಕಾಳಜಿ ವಹಿಸಿದ್ರು ಕಮ್ಮಿನೇ. ಸೊ ಇವತ್ತು ನಿಮ್ಮೆಲ್ಲರನ್ನು ಇಲ್ಲಿ ಕರೆದಿರುವಂತ ಉದ್ದೇಶ ಏನು ಅಂತಂದ್ರೆ ಈ ಮದ್ವೆ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋದಕ್ಕೆ. ನಾವು ಚೂಸ್ ಮಾಡಿರೋಂತ ಆಪ್ಷನ್ಸ್, ವೆನ್ಯೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಂದನ್ನ ಡಿಸೈಡ್ ಮಾಡೋದಕ್ಕೋಸ್ಕರ ಅಂತ. ಓಕೆ, ಮೊದಲು ವೆಡ್ಡಿಂಗ್ ವೆನ್ಯೂ ಅಂಡ್ ಅದರ್ ರಿಲೇಟೆಡ್ ಥೀಮ್ಸ್ ನ ನೋಡೋಣ. ನಿಮ್ಮೆಲ್ಲರ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನೊಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಸುಬ್ಬು, ನಾವು ನೋಡಿರೋ ಮಂಟಪದ ಬಗ್ಗೆ ಹೇಳ್ಬೇಕಲ್ಲ, ಯಾವಾಗ ಹೇಳೋದು? ಅದೇ ಗೊತ್ತಾಗ್ತಿಲ್ಲ ಕಣೆ. ಸುಬ್ಬು, ಗೊತ್ತಿಲ್ಲ ಅಂತ ಕೂತ್ರೆ ಇವರು ಬುಕ್ ಮಾಡಿಕೊಟ್ಬಿಡ್ತಾರೆ. ನೀನ್ ಮಾತಾಡು ಸುಬ್ಬು, ಬೇಗ. ಮೀರಾ ಮೇಡಮ್, 1 ನಿಮಿಷ. ಸುಬ್ಬು ಅವರೇ, ಇಟ್ಸ್ ಓಕೆ, ಪ್ಲೀಸ್ ಬಿ ಸೀಟೆಡ್. ನೀವು ಕೂತ್ಕೊಂಡೇ ಹೇಳ್ಬೋದು. ಟೆಲ್ ಮಿ. ಅದು ನಾವುಗಳು ನಮ್ಮ ಮನೆ ಹತ್ರ ಒಂದು ಕಲ್ಯಾಣ ಮಂಟಪ ಮಾಡಿದ್ದೀವಿ. ಅದರ ಆಪ್ಷನ್ನು ಈಗಲೇ ಕೊಡ್ಲಾ? ಸುಬ್ಬು ಅವರೇ, ಮೊದ್ಲೀಗ ನಾನು ಏನೇನು ರೆಡಿ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ಬಿಡ್ತೀನಿ. ಅದಾದ್ಮೇಲೆ ನಿಮ್ಮ ಆಪ್ಷನ್ ಏನಿದೆ ಅದನ್ನ ಹೇಳ್ಬೋದು. ಆಗ್ಬೋದು ಅಲ್ವಾ? ಆಯ್ತು ಮೇಡಮ್. ಅಕ್ಕ, ನಾವು ಕೂಡ AC ಹಾಲೇ ಬುಕ್ ಮಾಡಿದೀವಿ. 150 ರೂಪಾಯಿ ಕಾರ್ಡ್ ಬೇರೆ ಪ್ರಿಂಟ್ ಮಾಡಕ್ ಹೇಳಿದೀವಿ. ನೀನ್ ಹಿಂಗ್ ಸುಮ್ಮನೆ ಕೂತ್ರೆ ಹಿಂಗೆ ಮಾತಾಡು. ಆಲ್ ರೈಟ್ ದೆನ್. ಸೊ ಕ್ಯಾನ್ ವಿ ಸ್ಟಾರ್ಟ್ ದ ಪ್ರೆಸೆಂಟೇಷನ್? ಥ್ಯಾಂಕ್ ಯು. ಸ್ವಲ್ಪ. So this is going to be the biggest wedding of the year. A big grand Indian wedding. And ಈ ರಾಯಲ್ ವೆಡ್ಡಿಂಗ್ ಅಲ್ಲಿ 3 ಇಂಪಾರ್ಟೆಂಟ್ ಸೆರೆಮನೀಸ್ ಇರುತ್ತೆ. ಅಂಡ್ ಈ 3 ಮುಖ್ಯವಾದಂತ ಸೆರೆಮನೀಸ್ ವರ್ಧನ್ ಫ್ಯಾಮಿಲಿ ಸ್ಟೈಲ್ ಅಲ್ಲೇ ನಡೆಯುತ್ತೆ. ಈ ವೆಡ್ಡಿಂಗ್ ನ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಅಂತಂದ್ರೆ ಇದರ ವೆನ್ಯೂ. ಸೊ ಈ ವೆನ್ಯೂಗೆ ನಮ್ಮ ಹತ್ರ ಇರುವಂತ ಮೊದಲನೇ ಆಪ್ಷನ್ ಪ್ಯಾಲೇಸ್ ಥೀಮ್. ಪ್ಯಾಲೇಸ್ ಹಂಗಂದ್ರೆ ಅರಮನೆ ಅಂತ ತಾನೇ ಅಕ್ಕ?